ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ಶತಮಾನಗಳ ಬಯಕೆ ಈಡೇರಿಕೆಗೆ 41 ಗಂಟೆಗಳಷ್ಟೇ ಬಾಕಿ. ನಾಡಿದ್ದು ಸೂರ್ಯೋದಯದ ಬಳಿಕ ದೇಶದಲ್ಲಿ ರಾಮೋತ್ಸವ. ಅಯೋಧ್ಯೆಯಲ್ಲಿ ಭಕ್ತರಿಗೆ ದರ್ಶನ ನೀಡಲಿರುವ ಶ್ರೀರಾಮ. ಸರಯೂ ನದಿ ತೀರದಲ್ಲಿ ಸಂಭ್ರಮದ ಹರಿವು. ಮಧುವಣಗಿತ್ತಿಯಂತೆ ಸಿಂಗಾರಗೊಂಡ ಅಯೋಧ್ಯೆ ವಿದ್ಯುತ್ ದೀಪಗಳಿಂದ ಕಂಗೊಳಿಸ್ತಾ ಇದೆ ಇಡೀ ರಾಮನೂರು. ಅಯೋಧ್ಯೆಯಲ್ಲಿ ಮುಂದುವರಿದ ಪೂಜಾ ಕೈಂಕರ್ಯ. ಸೋಮವಾರ ಬಾಲರಾಮನಿಗೆ ಪ್ರಾಣ ತುಂಬುವ ಶಾಸ್ತ್ರ. ನಿತ್ಯವೂ 150 ವಿದ್ವಾಂಸರಿಂದ ವೇದ ಮಂತ್ರ ಘೋಷ. ಸರಯೂ ನದಿ ನೀರಿನಿಂದ ಇವತ್ತು ಗರ್ಭಗುಡಿ ಶುದ್ಧಿ, ವಾಸ್ತು ಶಾಂತಿ ಹೋಮ, ಜೊತೆಗೆ ಶರ್ಕರಾಧಿವಾಸ, ಫಲಾಧಿವಾಸ ವಿಧಿ. ಸಂಜೆ ಬಳಿಕ ರಾಮಲಲ್ಲಾ ಮೂರ್ತಿಗೆ ಪುಷ್ಪಾಧಿವಾಸ ಪೂಜೆ. ತಲೆ ಮೇಲೆ ಬಾಲಕಿರೀಟ, ಕೈನಲ್ಲಿ ಬಿಲ್ಲು ಬಾಣ, ಪದ್ಮಪೀಠದಲ್ಲಿ ರಾಮಲಲ್ಲಾ ವಿರಾಜಮಾನ. ನ್ಯೂಸ್ ಫಸ್ಟ್ ನಲ್ಲಿ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆಯಾಗಿರುವ ರಾಮಲಲ್ಲಾನ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಅಯೋಧ್ಯೆ ಶ್ರೀರಾಮ ಮಂದಿರ ಕೆತ್ತನೆ ಕುಸುರಿ ಕಾರ್ಯದ ಹಿಂದಿರೋದು ರಾಯಚೂರು ಜಿಲ್ಲೆಯ ಶಿಲ್ಪಿ ಜಾನಿಕಲ್ ಗ್ರಾಮದ ವೀರೇಶ ಸಣ್ಣ ವೀರಭದ್ರಪ್ಪ ಬಡಿಗೇರ್ ಕೈಚಳಕ. ಗೋಪುರ ಕಂಬಗಳಲ್ಲಿ ನವಿಲು, ವಿವಿಧ ವಿನ್ಯಾಸಗಳ ಕೆತ್ತನೆ. ದೇಹದ ತುಂಬೆಲ್ಲ ರಾಮ ರಾಮ ಟ್ಯಾಟೂ, ಮನಸ್ಸಿನ ತುಂಬೆಲ್ಲ ರಾಮ ರಾಮ ಜಪ. ನ್ಯೂಸ್ ಫಸ್ಟ್ ನಿಮ್ಮ ಮುಂದಿಡ್ತಾ ಇದೆ ದೇಹವನ್ನೇ ದೇಗುಲ ಮಾಡಿಕೊಂಡವರ ಕಥೆ. ಮಂದಿರದ ಬಳಿ ಪ್ಲೈವುಡ್ನಿಂದ 2 ಗೋಪುರ ನಿರ್ಮಾಣ. 1000ಕ್ಕೂ ಹೆಚ್ಚು ಕಾರ್ಮಿಕರಿಂದ ಕೆಲಸ. ರಾಮ ಮಂದಿರದ ಈಗಿನ ಚಿತ್ರಣದ ಬಗ್ಗೆ ನ್ಯೂಸ್ ಫಸ್ಟ್ ಗ್ರೌಂಡ್ ರಿಪೋರ್ಟ್. ರಾಮಲಲ್ಲಾನಿಗಾಗಿ 56 ಬಗೆಯ ಸಿಹಿ ತಿನಿಸು. ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಪ್ರಧಾನ ಅರ್ಚಕರಿಗೆ ಅರ್ಪಣೆ. ಪ್ರಾಣ ಪ್ರತಿಷ್ಠಾಪನೆ ಮುಗಿದ ನಂತರ ನೈವೇದ್ಯ. ರಾಮಲಲ್ಲಾನಿಗಾಗಿ ರೆಡಿಯಾಗಿದೆ 1265 ಕೆಜಿಯ ಲಡ್ಡು. ಕರಸೇವಕಪುರ ತಲುಪಿದ ಹೈದರಾಬಾದ್ನ ನಾಗಭೂಷಣಂ ರೆಡ್ಡಿ ನೀಡಿರುವಂತಹ ಲಾಡು. ಬದುಕಿರುವವರೆಗೂ ನಿತ್ಯ 1 ಕೆಜಿ ಲಡ್ಡು ತಯಾರಿಸುವುದಾಗಿ ಶಪಥ. ಮಂದಿರ ಉದ್ಘಾಟನೆಗೆ ಬರುವಂತಹ ಅತಿಥಿಗಳಿಗೆ ತಿಮ್ಮಪ್ಪನ ಲಡ್ಡು ಪ್ರಸಾದ. ಟಿಟಿಡಿಯಿಂದ ರಾಮನೂರಿಗೆ ಬಂದಂತಹ 1 ಲಕ್ಷ ಲಾಡುಗಳು. ಅಯೋಧ್ಯಾಪುರಿಯಲ್ಲೂ ಪಸರಿಸ್ತಾ ಇದೆ ತಿರುಪತಿಯ ಲಡ್ಡಿನ ಘಮ. ಜನವರಿ 22ರಂದು ಎಲ್ಲೆಲ್ಲೂ ಸಿಗಲಿದೆ ರಾಮನ ದರ್ಶನ. ದೇಶದ 70 ಸಿಟಿಗಳ ಪಿವಿಆರ್ ಐನಾಕ್ಸ್ ಸ್ಕ್ರೀನ್ಗಳಲ್ಲಿ ನೇರ ಪ್ರಸಾರ. ಬೆಳಗ್ಗೆ 11ರಿಂದ ಮಧ್ಯಾಹ್ನ 2 ಗಂಟೆಯವರೆಗೆ ವೀಕ್ಷಣೆಗೆ ಅವಕಾಶ. ಬೆಂಗಳೂರಿನಿಂದ ಕಾರಿನಲ್ಲೇ ಅಯೋಧ್ಯೆಗೆ ಪ್ರಯಾಣ. ಸತತ 28 ಗಂಟೆಗಳ ಕಾಲ ಕ್ರಮಿಸಿ ರಾಮನೂರಿಗೆ 3 ಗೆಳೆಯರ ಎಂಟ್ರಿ. ಕಾರಿನ ಮೇಲೆಲ್ಲ ರಾಮಾಯಣ ಸ್ಟಿಕ್ಕರ್ ಅಂಟಿಸಿ ಭಕ್ತಿ ಪ್ರದರ್ಶನ. ಕಾರಿನ ಮೇಲೆ ಮೂಡಿದೆ ರಾಮನೂರಿನ ರಾಮ ಮಂದಿರ. ಹಳ್ಳಿ ಹಳ್ಳಿಗೂ ಸಂಚಾರವನ್ನ ಮಾಡಲಿದೆ ಅಯೋಧ್ಯೆಯ ದೇಗುಲ. ಹೈದರಾಬಾದ್ ಕಾರ್ ಮ್ಯೂಸಿಯಂ ಮಾಲೀಕ ಸುಧಾಕರ್ ಯಾದವ್ರಿಂದ ದಶರಥ ನಂದನಿಗೆ ವಿಶೇಷ ನಮನ. ಭವ್ಯ ಮಂದಿರಕ್ಕೆ ವಿಶ್ವದ ಅತಿದೊಡ್ಡ ಬೀಗ. ಅಲಿಘಡ್ನಿಂದ ಅಯೋಧ್ಯೆಗೆ ರವಾನೆಯಾದ ಕೀಲಿಯದ್ದು ಬರೋಬ್ಬರಿ 400 ಕೆಜಿ ತೂಕ. ವೃದ್ಧ ದಂಪತಿಯ ಕಾಣಿಕೆಗೆ ಭಕ್ತರ ಜಯಘೋಷ. ಭಾವೈಕ್ಯತೆಯ ದಾರಿಯಾದ ಭಗವಾನ್ ಶ್ರೀರಾಮ. ಆತನ ದರ್ಶನಕ್ಕಾಗಿ 1425 ಕಿಲೋಮೀಟರ್ ಪಾದಯಾತ್ರೆ. ಮುಂಬೈನಿಂದ ಅಯೋಧ್ಯೆಯವರೆಗೆ ನಡೆದುಕೊಂಡೇ ಬಂದ ಮುಸ್ಲಿಂ ಯುವತಿ.
ಪ್ರಾಣ ಪ್ರತಿಷ್ಠಾಪನೆಗೆ ಹರಿದು ಬರ್ತಿದೆ ಭಕ್ತರ ದಂಡು. ಗಣ್ಯರನ್ನ ಕರೆತರುವುದಕ್ಕೆ ಖಾಸಗಿ ವಿಮಾನಗಳ ಸಂಚಾರ. ಜನವರಿ 22ರಂದು ಅಯೋಧ್ಯೆ ಹಾಗೂ ಸಮೀಪದ ನಗರಗಳಲ್ಲಿ ಸುಮಾರು 100 ಫ್ಲೈಟ್ಗಳು ಲ್ಯಾಂಡ್. ಅಹಿತಕರ ಘಟನೆಗಳು ನಡೆಯದಂತೆ ಭಾರೀ ಭದ್ರತೆ. ಭಯೋತ್ಪಾದನಾ ನಿಗ್ರಹ ದಳದ ಕಮಾಂಡೋಗಳ ನಿಯೋಜನೆ. ರೈಲ್ವೆ ನಿಲ್ದಾಣ, ವಿಮಾನ ನಿಲ್ದಾಣದ ಸುತ್ತಮುತ್ತ ಕಣ್ಣಿಡೋಕೆ ಡ್ರೋನ್ ಬಳಕೆ. ಅಯೋಧ್ಯೆಯಿಂದ ನ್ಯೂಸ್ ಫಸ್ಟ್ ನಿರಂತರ ವರದಿ. ರಾಮ ಹಬ್ಬದ ಪ್ರತಿ ಕ್ಷಣಗಳನ್ನು ನಿಮ್ಮ ಮುಂದೆ ತಲುಪಿಸೋಕೆ ಶ್ರಮ. ನಿಮ್ಮ ನೆಚ್ಚಿನ ನ್ಯೂಸ್ ಫಸ್ಟ್ನಲ್ಲಿ ರಾಮನೂರಿನ ರಾಜವೈಭವದ ಮೆಗಾ ಕವರೇಜ್. ಕೊಪ್ಪಳ ಜಿಲ್ಲೆಯಲ್ಲಿಯೂ ವಿಶೇಷ ರಾಮ ಮಂದಿರ ನಿರ್ಮಾಣ. ತನ್ನ ಜಮೀನಿನಲ್ಲಿ ಮಂದಿರ ನಿರ್ಮಿಸಿದ ರೈತ 5,000 ಮೆಕ್ಕೆಜೋಳ ತೆನೆಗಳನ್ನ ಬಳಸಿ ವಿನ್ಯಾಸ. ಜನವರಿ 22ಕ್ಕೆ ವಿಶೇಷ ಪೂಜೆ ಹಾಗೂ ಪ್ರಸಾದದ ವ್ಯವಸ್ಥೆ. ಮನೆ ಮನೆಯಲ್ಲೂ ಮನ ಮನದಲ್ಲೂ ರಾಮನದ್ದೇ ಆಲೋಚನೆ. ರಾಮ ಸೀತೆಯಂತೆ ವೇಷ ಧರಿಸಿ ಚಿಕ್ಕ ಚಿಕ್ಕ ಮಕ್ಕಳಿಂದಾನೂ ಸಂಭ್ರಮ. ದಾವಣಗೆರೆಯಲ್ಲಿ ಪುಟಾಣಿಗಳ ಭರ್ಜರಿ ಫೋಟೋ ಶೂಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.